ಹಲೋ ಮಕ್ಕಳೇ, ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾವು ಹಾಡಿ ಕಲಿ ಇದರ ಅಂಕಣದಲ್ಲಿ ನಾವು ಇವತ್ತು ದುಡಿಮೆ ಅನ್ನುವ ಪದ್ಯವನ್ನು ಕಲಿಯೋಣ. ಬನ್ನಿ, ಈ ಪದ್ಯವನ್ನು ಯಾವ ರೀತಿ ರಾಗವಾಗಿ ಹಾಡೋದು ನನ್ನ ಜೊತೆ ನೀವು ಸಹ ಹಾಡ್ಕೊಳ್ಳಿ, ತುಂಬ ಬೇಗ ಕಲಿತೀರಾ. ಈಗಂತೂ ಬೇಸಿಗೆ ರಜೆ ಬಂದಿದೆ, ಹಾಗಾಗಿ ನೀವೆಲ್ಲರೂ ಮನೆಯಲ್ಲೇ ಇರ್ತೀರಾ. ತುಂಬ ಬಿಸಿಲು ಇದೆ, ಆಚೆ ಹೋಗಬೇಡಿ. ಹಾಗಾಗಿ ಈ ಪದ್ಯಗಳನ್ನೆಲ್ಲ ಕಲ್ತ್ಕೊಳ್ಳಿ. ಸಿಪ್ಪೆಯ ಸುಲಿದು ತೆಗೆದರೆ ಮಾತ್ರ ಹಣ್ಣಿನ ತಿರುಳನ್ನು ಮೆಲ್ಲಬಹುದು. ತೆಂಗಿನಕಾಯಿ ಚಿಪ್ಪನ್ನು ಹೊಡೆದರೆ ಕೊಬ್ಬರಿ ತಿಳಲನ್ನು ತಿನ್ನಬಹುದು. ಅಕ್ಕಿಯ ಸುಡು ಸುಡು ನೀರೊಳು ಕುದಿಸಲು ಘಮ ಘಮ ಅನ್ನವ ಉಣಬಹುದು. ಅರಿವೆಯ ತಂದು ರಾಟೆಗೆ ಹೊಲೆದರೆ ಚಂದದ ಅಂಗಿಯ ತೊಡಬಹುದು. ಅಕ್ಷರ ಓದಲು ಬರೆಯಲು ಕಲಿತರೆ ಕವಿತಾ ಕಥೆಗಳು ತಿಳಿಯುವವು. ದಿನವೂ ತಪ್ಪದೆ ಶಾಲೆಗೆ ಹೋದರೆ ಪ್ರಶ್ನೆಗೆ ಉತ್ತರ ಹೊಳೆಯುವುದು. ದಿನ ದಿನ ಹೂವಿನ ಬಂಡನು ಹೀರಲು ಜೇನು ತುಪ್ಪ ಕೊಡ ತುಂಬುವುದು. ಹನಿ ಹನಿ ಸೆಳಕಿನ ಮಳೆ ಸುರಿದಾಗಲೇ ಹಳ್ಳ ಕೆರೆ ಬಾವಿ ತುಳುಕುವುದು. ಎಲ್ಲರೂ ತಮ್ಮಯ ಕೆಲಸವ ತಾವೇ ಮಾಡಲು ದೇಶವು ಬೆಳೆಯುವುದು. ದುಡಿದರೆ ಮಾತ್ರವೇ ದೊಡ್ಡವನಾಗುವೆ, ಸ್ವಾತಂತ್ರ್ಯದ ಸವಿ ತಿಳಿಯುವುದು. ದುಡಿದರೆ ಮಾತ್ರವೇ ದೊಡ್ಡವನಾಗುವೆ, ಸ್ವಾತಂತ್ರ್ಯದ ಸವಿ ತಿಳಿಯುವುದು. ಸಿಪ್ಪೆಯ ಸುಲಿದು ತೆಗೆದರೆ ಮಾತ್ರ ಹಣ್ಣಿನ ತಿರುಳನ್ನು ಮೆಲ್ಲಬಹುದು. ತೆಂಗಿನಕಾಯಿ ಚಿಪ್ಪನ್ನು ಹೊಡೆದರೆ ಕೊಬ್ಬರಿ ತಿಳಲನ್ನು ತಿನ್ನಬಹುದು. ಕೊಬ್ಬರಿ ತಿಳಲನ್ನು ತಿನ್ನಬಹುದು. ಕೊಬ್ಬರಿ ತಿನ್ನಲನ್ನು ತಿನ್ನಬಹುದು. ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿಗಳು ಚನ್ನವೀರ ಕಣ್ವಿಯವರು. ಈ ಥರ ರಾಗವಾಗಿ ಹಾಡಿ ನೀವು ಸಹ ಪದ್ಯವನ್ನು ಅಭ್ಯಾಸ ಮಾಡಿದರೆ ಬಹಳ ಬೇಗ ಕಲಿಕೊಳ್ತೀರಾ. ಧನ್ಯವಾದಗಳು ಮಕ್ಕಳೇ. ನಮಸ್ತೆ.